ಸೊ ವೆಲ್ಕಮ್ ಬ್ಯಾಕ್ ಟು ನವೀನ್ ಟಾಕ್. ಸ್ನೇಹಿತರೆ, ಇವತ್ತು ನಾವು ಬಂದ್ಬಿಟ್ಟು ಒಂದು ಯೂಸರ್ ಸೆಕೆಂಡ್ ಹ್ಯಾಂಡ್ ಪಾರ್ಟ್ಸ್ ಅನ್ನು ಬಂದಿದ್ದೀವಿ. ಸೊ ಈ ಒಂದು ಶೋರೂಮ್ದು ಎಕ್ಸಾಕ್ಟ್ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎರಡು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇವತ್ತು ನಾವು ಬಂದಿರೋ ಕಾರ್ ಶೋರೂಮು ಕೌಸ್ತುಭ್ ಕಾರ್ ಸ್ಮಾರ್ಟ್. ಸೊ ನಮ್ಮ ಜೊತೆ ಇಲ್ಲಿರೋ ಪ್ರತಿಯೊಂದು ಕಾರ್ಗಳ ಮಾಹಿತಿ ಆಗಲಿ, ಲೋನ್ ಆಫರ್ ಆಗಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಸನ್ನಿ ಸರ್. ಸೊ ವೆಲ್ಕಮ್ ಸರ್. ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ಓಕೆ. ಸೊ ಇವಾಗ ಕಾರ್ಸ್ ಯಾವ ತರ ನಿಮ್ಮ ಹತ್ರ ಅಪ್ಡೇಟ್ ಆಗಿದೆ ಸರ್? ಸರ್ ತುಂಬಾ ಕಾರ್ಗಳು ಅಪ್ಡೇಟ್ ಆಗಿ ಬಂದಿದೆ. Okay. ಮಾಡೆಲ್ ಕೂಡ ಇದೆ. ಸೊ ರೀಸೆಂಟ್ ಮಾಡೆಲ್ ಇಂದ ಇದೆ. ಪೆಟ್ರೋಲ್ ಅಲ್ಲಿ ಆಟೋಮ್ಯಾಟಿಕ್ ಮ್ಯಾನುವಲ್ ಎಲ್ಲ ಗಾಡಿ ಇದೆ. ಓಕೆ ಹೌದು, ನಿಮ್ಗೆಲ್ಲ ತೋರಿಸ್ತೀನಿ. ಓಕೆ ಸರ್, ಇವತ್ತು ಪ್ರೆಸೆಂಟ್ ವಿಡಿಯೋದಲ್ಲಿ ಏನು ಬಜೆಟ್ ಇಂದ ಶುರು ಆಗ್ತಾ ಇದೆ ಸರ್ 150 ಇಂದ ಶುರು ಆಗುತ್ತೆ. 150 ಇಂದ ಶುರು ಆಗಿದೆ. ವ್ಯಾಗನರ್ ಓಕೆ. ಸೊ ಫಸ್ಟ್ ನಾವು ಮುಂದೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ. ಏನು ಮಾಡಲ್ ಗಾಡಿ ಸರ್ ಇದು? 2011 ಸರ್, ಇದು ಫಸ್ಟ್ ಓನರ್ ಗಾಡಿ. ಓಕೆ. ಹೈಲೈನ್ ಡೀಸೆಲ್ ಗಾಡಿ. ಡೀಸೆಲ್. ಓಕೆ. ಕಿಲೋಮೀಟರ್ 130 ಓಡಿದೆ ಸರ್ ಇನ್ಶೂರೆನ್ಸ್? ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು. ಓಕೆ, ನಾವು ಹಾಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು. ಹೈಲೈನ್ ಗಾಡಿ ಅಂದ್ರೆ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಎಲ್ಲ ಇದೆ. ಓಕೆ, ಪ್ರತಿಯೊಂದು ಫೀಚರ್ಸ್ ಲೋಡ್ ಆಗಿರೋಂಥ ಗಾಡಿ ಇದೆ. ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 4,35,000 ಹೇಳ್ತಾ ಇದೀವಿ. ಓಕೆ. ನೆಗೋಷಿಯಬಲ್ ಆಗುತ್ತೆ. 4,30,000. ಹೌದು ಸರ್ ಮೈಲೇಜ್ ಎಷ್ಟು ಬರುತ್ತೆ ಸಿಟಿ ಒಳಗಿದು? ಸರ್ ಸಿಟಿ ಒಳಗೆ ಮೈಲೇಜ್ ಅಂದ್ರೆ ನಿಮಗೆ ಒಂದು 14 ಬರುತ್ತೆ ಸರ್. 14. ಸೊ ನೆಕ್ಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ಶಿಫ್ಟ್ ಇದೆ. ಏನು ಮಾಡೋ ಗಾಡಿ ಸರ್? 2017. ಓಕೆ ಸರ್. 2017 ಫಸ್ಟ್ ಓನರ್, 60,000 ಓಡಿದೆ. ಓಕೆ. VDI ಆಪ್ಷನಲ್. VDI ಆಪ್ಷನಲ್. ಆಪ್ಷನಲ್ ಅಂದ್ರೆ ಏರ್ ಬ್ಯಾಗ್, ABS, ಎಲೆಕ್ಟ್ರಿಕಲ್ ಮಿರರ್ಸ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಸೂಪರ್ ಸರ್. ಸರ್ ಇದು ಕೋಟಿಂಗ್ ಪ್ರೈಸ್ ಸರ್? 6,40,000 ನೆಗೋಷಿಯಬಲ್ ಸರ್. 6,40,000 ನೆಗೋಷಿಯಬಲ್ ಆಗುತ್ತೆ. 6,40,000 ನೆಗೋಷಿಯಬಲ್. ಓಕೆ ಸರ್. ನೆಕ್ಸ್ಟ್ ನಾವು ಮುಂದೆ ಟೊಯೋಟಾ ಇನೋವಾ ಇದೆ. ಏನು ಮಾಡೋ ಗಾಡಿ ಸರ್? ಸರ್ 2012 ಮಾಡೆಲ್ ಟೊಯೋಟಾ ಇನೋವಾ. ಓಕೆ ಸರ್. 3ನೇ ಓನರ್ ಆಗಿದ್ದಾರೆ. 3ನೇ ಓನರ್. ಹೌದು. Okay. 7 ಸೀಟರ್ ಗಾಡಿ, V ವರ್ಷನ್. 7 ಸೀಟರ್ ಗಾಡಿ. ಹೌದು, V ವರ್ಷನ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ ಎಲ್ಲ ಇದೆ. ಸೂಪರ್ ಸರ್. ಎಷ್ಟು ರನ್ ಆಗಿದೆ ಸರ್ ಗಾಡಿ ಇದು? ರನ್ ಆಗಿರೋದು 150 ಸರ್. 150. ಹೌದು, ರೆಕಾರ್ಡೆಡ್ ಮೈಲೇಜ್. ಸೊ ಇದೆಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಶೋರೂಮ್ ಹಿಸ್ಟ್ರಿ ಇದೆ. ಹಿಸ್ಟ್ರಿ ಹೌದು. ಓಕೆ. ಸೊ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 750 ನೆಗೋಷಿಯಬಲ್ ಸರ್. 7.5. 7.5. ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು, ಹೊಸ ಬ್ರಾಂಡ್ ನ್ಯೂ ಟೈರ್ ಇದೆ 4. ಹೌದು ಸರ್. ಡಾಕ್ಯುಮೆಂಟ್ಸ್ ಇದು ರನ್ನಿಂಗ್ ಇದೆಯಲ್ಲ ಸರ್? ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಯಾವ ಟೈಪ್ ಸರ್? ಕಾಂಪ್ರಹೆನ್ಸಿವ್ ಇರುತ್ತೆ ಸರ್. ಕಾಂಪ್ರಹೆನ್ಸಿವ್. ಹೌದು. ನೆಕ್ಸ್ಟ್ ನಾವು ಮುಂದೆ ಒಂದು ಹೋಂಡಾ ಇದೆ. ಏನು ಮಾಡೋದು ಗಾಡಿ ಸರ್? ಹೋಂಡಾ ಬ್ರಿಯೋ 2012. 2012 ಮಾಡೆಲ್. ಸಿಂಗಲ್ ಓನರ್, 40,000 ಓಡಿದೆ. ಸಿಂಗಲ್ ಓನರ್, 40,000 ರನ್ ಆಗಿದೆ ಗಾಡಿ. ಹೌದು. 1.2 V ವರ್ಷನ್ ಇದು. ಓಕೆ. V ಅಂದ್ರೆ 2 ಏರ್ ಬ್ಯಾಗ್, ABS, ಅಲಾಯ್ ವೀಲ್ ಎಲ್ಲ ಬರುತ್ತೆ. ಸರ್ ಎಷ್ಟು ರನ್ ಆಗಿದ್ದು? ಎಷ್ಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ? 40,000 ರನ್ ಆಗಿದೆ ಸರ್. ಓಕೆ. ಮೈಲೇಜ್ ನಿಮಗೆ 15 to 16 ಬರುತ್ತೆ ಸಿಟಿಗೆ. 15 to 16 ಸಿಟಿ ಒಳಗೆ. ಹೌದು. ಓಕೆ. 2012 ಸಿಂಗಲ್ ಓನರ್, ಒಳ್ಳೆ ಗಾಡಿ ಸರ್ ಇದು. ಸರ್ ಕೋಟಿಂಗ್ ಪ್ರೈಸ್ ಸರ್ 3,95,000. 3,95,000. ನೆಕ್ಸ್ಟ್ ನಾವು ಮುಂದೆ ಒಂದು ಮಾರುತಿ ಸುಜುಕಿ ಆಲ್ಟೋ ಇದೆ. ಏನು ಮಾಡೋ ಗಾಡಿ ಸರ್? ಸರ್ ಆಲ್ಟೋ K10 2012. 2012. ಹೌದು. ಓಕೆ. ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ ಸರ್? 51,000 ಓಡಿದೆ ಸರ್. ಓಕೆ. VXI ಇದು. ಓಕೆ. ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಸೀಟ್ ಕವರ್ ಹಾಕೊಂಡಿದ್ದಾರೆ. ಓಕೆ. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟು ಪ್ರೈಸ್ ಕೋಟಿಂಗ್ ಸರ್? ಸರ್ 2,65,000 ನೆಗೋಷಿಯಬಲ್. 2,65,000. ಹೌದು. ಓಕೆ. ನೆಕ್ಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಏನು ಮಾಡೋ ಗಾಡಿ ಸರ್? 2014 ಸರ್ ಇದು. 2014. ಎಷ್ಟನೇ ಓನರ್ಶಿಪ್ ಸರ್ ಗಾಡಿ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ ಸರ್. ಇನ್ಶೂರೆನ್ಸ್ ಸರ್? ರನ್ನಿಂಗ್ ಇದೆ. 2014 ZDI. ಓಕೆ. ZDI ಅಂದ್ರೆ ಟಾಪ್ ಎಂಡ್, 2 ಏರ್ ಬ್ಯಾಗ್, ABS ಎಲ್ಲ ಇದೆ. ಓಕೆ. ಆಮೇಲೆ ಇದು ರಿವರ್ಸ್ ಕ್ಯಾಮೆರಾ ಹಾಕ್ಸ್ಕೊಂಡಿದ್ದಾರೆ. ಓಕೆ. ಲೆದರ್ ಸೀಟ್ ಕವರ್ ಹಾಕ್ಸ್ಕೊಂಡಿದ್ದಾರೆ. ಕಸ್ಟಮರ್ ಹಾಕ್ಸಿರೋದು? ಹೌದು, ಹಾಕ್ಸಿರೋದು. ಓಕೆ. 80,000 ಓಡಿದೆ. ಏನಿದೆ ಸರ್? 80,000 ಓಡಿದೆ. ಕೋಟಿಂಗ್ ಪ್ರೈಸ್ 7,45,000 ಸರ್. 18,000 ರನ್ ಆಗಿದೆ ಗಾಡಿ. ಹೌದು. ಓಕೆ. ಕೋಟಿಂಗ್ ಪ್ರೈಸ್ 7,35,000. 7,30,000. ಮುಂದೆ ಹ್ಯುಂಡೈ ಕ್ರೆಟಾ ಇದೆ. ಏನು ಮಾಡೋ ಗಾಡಿ ಸರ್ ಇದು? ಕ್ರೆಟಾ 2018 ಸರ್. 2018 ಮಾಡಲ್ ಗಾಡಿ. 18 1.4 ಡೀಸೆಲ್ CRDI. ಓಕೆ. ಫಸ್ಟ್ ಓನರ್ ಗಾಡಿ. ಓಕೆ. 83,000 ಓಡಿದೆ. ಓಕೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಓಕೆ. ಹೌದು, ವೆಲ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಹೌದು ಸರ್, ತುಂಬಾ ಚೆನ್ನಾಗಿ ಕಂಡೀಷನ್ಸ್ ಮೇಂಟೈನ್ ಮಾಡೋರೆ. ಇಂಟೀರಿಯರ್ಸ್ ಆಗಲಿ, ರಿವರ್ಸ್ ಕ್ಯಾಮ್ರಾ, ಸೆನ್ಸರ್ ಎಲ್ಲ ಇದೆ. ಅಲಾಯ್ ವೀಲ್ ಕೂಡ ನೋಡಿ, ಹೊರಗಡೆಯಿಂದ ಹಾಕ್ಸಿರೋದು. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕ್ಸಿರಂತ ಅಲಾಯ್ ವೀಲ್ಸ್. ಟೈರ್ ಕಂಡೀಷನ್ಸ್ ಎಲ್ಲ ಇನ್ನು ಇವಾಗ ಹಾಕ್ಸಿರಂಗೈತೆ. ಹೌದು. ಓಕೆ. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 10.5 ಹೇಳ್ತಾ ಇದ್ವಿ, ನೆಗೋಷಿಯಬಲ್ ಆಗುತ್ತೆ. 10.5. ಹೌದು, 10.5. ನೆಕ್ಸ್ಟ್ ನಮ್ದು ಇನ್ನೊಂದು ಹ್ಯುಂಡೈ ಇದೆ. ಏನು ಮಾಡೋ ಗಾಡಿ ಸರ್? 2016 ಸರ್ ಕ್ರೇಟಾ. ಓಕೆ. SX ಆಪ್ಷನಲ್, ಸಾರಿ SS ಪ್ಲಸ್. ಪ್ಲಸ್. ಓಕೆ. ಆಪ್ಷನಲ್ ಬೇರೆ, ಪ್ಲಸ್ ಬೇರೆ. ಹೌದು ಸರ್. ಪ್ಲಸ್ SX ಪ್ಲಸ್ ಡ್ಯುಯಲ್ ಟನ್. ಓಕೆ. ಹೌದು. ಸೆಕೆಂಡ್ ಓನರ್ ಆಗಿದೆ. 36,000 ಕಿಲೋಮೀಟರ್ ಓಡಿದೆ. ಓಕೆ. ಜಿನಿಯನ್. ಸೊ ಇದೆಲ್ಲ ರೆಕಾರ್ಡ್ ಇರೋಂಥದ್ದು. ಹೌದು. ಲೆದರ್ ಸೀಟ್ ಕವರ್ ಇದೆ, ಮತ್ತೆ ಏರ್ ಬ್ಯಾಗ್, ABS ಎಲ್ಲ ಇದೆ. ಓಕೆ. ರಿವರ್ಸ್ ಕ್ಯಾಮೆರಾ ಹಾಕ್ಸ್ಕೊಂಡಿರೋದು ನೋಡಿ.
ಹೌದು ಸರ್. ಆಂಡ್ರಾಯ್ಡ್ ಸಿಸ್ಟಮ್, ಓಕೆ. ಅಲಾಯ್ ವೀಲ್ ಎಲ್ಲ ಇದೆ. ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 8,50,000. 8,50,000. ಹೌದು. ಓಕೆ. ಸೊ ಇದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋಂಥದ್ದಲ್ಲ ಸರ್? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಮುಂದೆ ಇನ್ನೊಂದು ಹ್ಯುಂಡೈ ಇದೆ, ಏನ್ ಮಾಡೋ ಗಾಡಿ ಸರ್? ಸರ್ i20. i20. Hyundai i20 ಆಸ್ತಾ. ಓಕೆ. ಆಸ್ತಾ ಸಿಂಗಲ್ ಓನರ್. ಓಕೆ. ಕಿಲೋಮೀಟರ್ 48,000 ಏನೋ ಹೊಡಿದೆ. 48 ಚೇಂಜಸ್ ಹೊಡಿದೆ. ಸೊ 48 ಪ್ಲಸ್ ಓಡಿದೆ. ಹೌದು. ಓಕೆ ಸರ್. ಸಿಂಗಲ್ ಓನರ್ ಆಸ್ತಾ, ಏರ್ ಬ್ಯಾಗ್, ABS, ಲೆದರ್ ಶೀಟ್ಸ್ ಎಲ್ಲ ಇದೆ. ಓಕೆ. ಎಷ್ಟು? 16 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸ್ ಬಂದು 6,50,000 ಹೇಳ್ತಿದ್ವಿ. ಓಕೆ. 6,50,000 ಕೋಟ್ ಮಾಡ್ತಾ ಇರೋದು. ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಆಸ್ತಾ ವೇರಿಯಂಟ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಕಿಯಾ ಕ್ಯಾರೆನ್ ಇದೆ, ಏನ್ ಮಾಡಲ್ ಗಾಡಿ ಸರ್? ಕಿಯಾ ಕ್ಯಾರೆನ್ಸ್ 2024 ಸರ್. ಓಕೆ. ರೀಸೆಂಟ್ ಮಾಡಲು. ಜಾಸ್ತಿ ಹೊಡಿಲ್ಲ, ಎಷ್ಟು ಹೊಡಿರ್ಬೋದು ಹೇಳಿ ಸರ್? ಸರ್ ಏನ್ ಮ್ಯಾಕ್ಸಿಮಮ್ ಇವಾಗ ಬಂದಿರೋದಂದ್ರೆ ಒಂದು 2000 ಹೊಡಿರುತ್ತಾ? ಕರೆಕ್ಟ್ ಆಗಿ ಹೇಳಿದ್ರೆ ಸರ್, 2000 ಹೊಡಿದೆ ಸರ್. ನಾನು ಜಸ್ಟ್ ಜನರಲ್ ಆಗಿ ಹೇಳಿರೋದು ಅಷ್ಟೇ. ಅದು 2011 ಕಿಲೋಮೀಟರ್ ಹೊಡಿದೆ. 2011 ಕಿಲೋಮೀಟರ್. ಹೌದು. ಡೀಸೆಲ್, ಆಟೋಮೆಟಿಕ್, ಓಕೆ. ಸಿಂಗಲ್ ಓನರ್. ಸೊ ಹಾಗಾದ್ರೆ ಡಾಕ್ಯುಮೆಂಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಹೌದು. ಸೊ ಎಲ್ಲ ಪಕ್ಕಾ ಇರುತ್ತೆ. ಹೌದು. ಏನ್ ಕೋಟ್ ಮಾಡ್ತಾ ಇದ್ದೀರಾ? ವೇರಿಯಂಟ್ ಅಂದ್ರೆ ನಿಮ್ಗೆ ಲಕ್ಸುರಿ ಪ್ಲಸ್ ಅಂತ ಬರುತ್ತೆ. ಲಕ್ಸುರಿ ಪ್ಲಸ್. ಹೌದು. ಓಕೆ. ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 1875 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಆಗುತ್ತೆ. 1875. ಹೌದು. ನೆಕ್ಸ್ಟ್ ನಮ್ಮ ಮುಂದೆ ವೋಲ್ಕ್ಸ್ವ್ಯಾಗನ್ ಟೈಗನ್ ಇದೆ, ಏನ್ ಮಾಡಲ್ ಗಾಡಿ ಸರ್? ಸರ್ 2021 ಸರ್ ಇದು. ಓಕೆ. 2021 ಫಸ್ಟ್ ಓನರ್ ಗಾಡಿ. ಫಸ್ಟ್ ಓನರ್ ಗಾಡಿ. ಹೌದು. 49,000 ಕಿಲೋಮೀಟರ್ ಓಡಿದೆ. ಓಕೆ. ಪೆಟ್ರೋಲ್ ಗಾಡಿ. ESI ಆಟೋಮೆಟಿಕ್. ಆಟೋಮೆಟಿಕ್ ಗಾಡಿ. ಹೌದು. ಓಕೆ ಸರ್. 49,000 ಕಿಲೋಮೀಟರ್ ಓಡಿದೆ. ಸನ್ ರೂಫ್ ಇದೆ. ಫುಲ್ ಟಾಪ್ ಎಂಡ್ 1.5 GT TSI. ಸರ್ ಇದು ಕೋಟಿಂಗ್ ಪ್ರೈಸ್ ಸರ್ 13,95,000. 13,95,000. ಹೌದು. ಓಕೆ. ಸರ್ ಇದು ಎಷ್ಟು ಮೈಲೇಜ್ ಬರುತ್ತೆ ಸರ್? ಮೈಲೇಜ್ ಒಂದು 8 ರಿಂದ 10 ಬರ್ಬೋದು ಸರ್ ಇದು. 8 ರಿಂದ 10 ಬರುತ್ತೆ. ಹೌದು, ಸಿಟಿಗೆ. ಓಕೆ. ಸರ್ ಹೀಗಾಗ್ಲಿ ನಾವು ಕಾರ್ಗಳ ಮಾಹಿತಿ ಎಲ್ಲ ತಗೊಂಡಿದ್ದೀವಿ. ಲೋನ್ ಆಫರ್ ಯಾವ ತರ ಮಾಡ್ಕೊಡ್ತೀರಾ ಸರ್? 2014 ಮೇಲೆ ಎಲ್ಲ ಗಾಡಿ ಲೋನ್ ಮಾಡ್ಕೊಡ್ತೀವಿ. 2014 ಮೇಲೆ? ಹೌದು. ಓಕೆ ಸರ್. ಲೋನ್ ಆಗುತ್ತೆ. 2014 ಒಳಗಂದ್ರೆ ಸರ್ ಅವ್ರಿಗೆ ಯಾವ ತರ? ಅವ್ರಿಗೆ ಆಗುತ್ತೆ, ಆದ್ರೂ ಅಷ್ಟೊಂದು ಸೀನಿಯರ್ ಬರಲ್ಲ. ಓಕೆ. 3 ವರ್ಷ 4 ವರ್ಷ ಬರಲ್ಲ. ಓಕೆ. 2 ವರ್ಷ ಒಳಗೆ ಮಾಡಿಸ್ಕೊಡ್ತೀವಿ. ಶೆಟ್ಲ್ ಲೋನ್ ಅಂತಾರೆ. ಓಕೆ. ಮಾಡಿಸ್ಕೊಡ್ತೀವಿ. 2 ಇಯರ್ಸ್ ಒಳಗಿರುತ್ತೆ. ಓಕೆ ಸರ್. ಎಲ್ಲ ಬ್ಯಾಂಕ್ ಅಲ್ಲೂ ಇರುತ್ತೆ ಇಲ್ಲ ಪರ್ಟಿಕ್ಯುಲರ್? ಬ್ಯಾಂಕ್ ಟೈಪ್ ಆಗಿದೀವಿ. ಎಲ್ಲ ಬ್ಯಾಂಕು ಟೈ ಅಪ್ ಆಗಿದ್ದೀರಾ ಸರ್? ಕಾರ್ಗಳೆಲ್ಲ ಸರ್ಟಿಫೈಡ್ ಆಗಿರಂತದಲ್ವಾ? ಸರ್ಟಿಫೈಡ್. ಸೊ ನೀವು ಟೈ ಅಪ್ ಆಗಿರೋ ಕಂಪನಿ ಸರ್? ಕಾರ್ವಾಲಿಂದ ಸರ್. ಕಾರ್ವಾಲೆಯಿಂದ. ಹೌದು. ಸೊ ಪ್ರತಿಯೊಂದು ಕಾರು ಸರ್ಟಿಫೈಡ್ ಆಗಿ ಅದಾದ ನಂತರ ಶೋರೂಮ್ಗೆ ಬರೋದಲ್ವಾ? ಓಕೆ ಸರ್. ಲೋನ್ ಆಫರ್ ಬರೀ ಬೆಂಗಳೂರಲ್ಲಿ ಇರೋರ್ಗ ಇಲ್ಲ ಔಟ್ ಆಫ್ ಬೆಂಗಳೂರು? ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ. ಸೊ ಎಷ್ಟು ದಿನ ಟೈಮ್ ತಗೊಂತೀರಾ ಸರ್ ಮಾಡ್ಕೊಳಕ್ಕೆ? ಮ್ಯಾಕ್ಸಿಮಮ್ 3 ಡೇಸ್. ಮ್ಯಾಕ್ಸಿಮಮ್ 3 ಡೇಸ್. ಓಕೆ ಸರ್. ಸರ್ ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ಲಾ ಕಾರ್ಗಳ ಡೀಟೇಲ್ಸ್ ಕೊಟ್ಟಿದ್ದೀರಾ. ಸೊ ತುಂಬಾ ಥ್ಯಾಂಕ್ ಯು.